ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್. ಇನ್ನು ಲಕ್ಕಿ ಎಂಟ್ರಿ ಕೊಟ್ಟರೆ ಹೇಗಿರುತ್ತಲ್ವ, ಸೀರಿಯಲ್ ಸಖತ್ತಾಗಿ ಮೂಡಿ ಬರುತ್ತೆ. ಇಲ್ಲಿ ಲಕ್ಕಿ ರವಿಗೆ ಹುಡುಗಿನ ಹುಡುಕಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಮೀನಾ ಇಲ್ಲ ರವಿ ಮದುವೆ ಆಗಿದೆ ಅಂತ ಹೇಳ್ತಾರೆ. ಈಗ ನನಗೆ ಹೇಳಿದ್ಲೆ ಮದುವೆ ಮಾಡ್ತಾನೆ, ರಂಗನಿಗೆ ಮಾಡ್ತೀನಿ ಇರು ಅಂತ ಲಕ್ಕಿ ಅಂತಾರೆ. ಬೇಡ ಅಜ್ಜಿ, ಮಾವನವರು ಇವಾಗಷ್ಟೇ ಹುಷಾರಾಗಿ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ, ನೀವು ಕೂಡ ಏನು ಅನ್ಬೇಡಿ. ನನ್ನ ರಂಗನಿಗೆ ಹೀಗೆಲ್ಲ ಆಗಿತ್ತಾ, ರಂಗನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಾ, ಇದಕ್ಕೆಲ್ಲ ಕಾರಣ ಯಾರು, ಯಾಕೆ ಹೀಗಾಯಿತು ಎಲ್ಲನೂ ಕೇಳ್ತಾರೆ. ಬನ್ನಿ ನಿಮಗೆ ಗೊತ್ತಾಗುತ್ತೆ ಅಜ್ಜಿ, ಎಲ್ಲವೂ ಗೊತ್ತಾಗುತ್ತೆ ಬನ್ನಿ ಅಂತ ಕರೀತಾರೆ. ಮೀನಾ ಕೂಡ ಆಗ ಲಕ್ಕಿ ಕೂಡ ಬರೋಕ್ಕೆ ನಿಂತಿರ್ತಾರೆ. ಮೀನಾ ಒಂದು ಕ್ಷಣ ಬಾ ಅಂತಾಳೆ, ಆಮೇಲೆ ಒಂದು ಕ್ಷಣ ಶಾಕ್ ಆಗ್ತಾಳೆ. ಅಜ್ಜಿ ಬಂದರೆ ಎಲ್ಲ ಗೊತ್ತಾಗುತ್ತಲ್ಲ, ಸುಮ್ಮನೆ ಸಮಸ್ಯೆ ಇಲ್ಲ ಮನೆಯಲ್ಲಿ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಲಕ್ಕಿ ಎಂಟ್ರಿ ಕೊಡ್ತಾರೆ. ಈ ಕಡೆ ಲಕ್ಕಿ ಬಂದುಬಿಟ್ಟು ಇಲ್ಲಿ ಶಾಂತಿಗೆ ರಂಗನಿಗೆ ಹುಷಾರಿಲ್ಲದ ನನಗೆ ಯಾಕೆ ತಿಳಿಸಿಲ್ವೇ ಅಂತ ಕೇಳ್ತಾರೆ. ಆಗ ರಂಗ ಹೇಗಿದ್ದೀಪ, ಚೆನ್ನಾಗಿದೆಯಾ, ಇಷ್ಟೆಲ್ಲ ಆಯಿತು ಅಂತೆ, ಯಾಕೆ ಹೇಳಿಲ್ಲ ಮೀನಾ ಸೂರ್ಯ, ನೀವಿಬ್ರು ಕೂಡ ಯಾಕೆ ಹೇಳಿಲ್ಲ ಅಂತ ಅಜ್ಜಿ ಬೇಜಾರು ಮಾಡ್ಕೋತಾರೆ. ಯಾಕೆ ಮೀನಾ ಈ ತಾಳಿಯಲ್ಲಿ ಇದೆಯಾ, ಯಾಕೆ ನಿನ್ನ ತಾಳಿಯಲ್ಲಿ ಅಂತ ಲಕ್ಕಿ ಕೂಡ ಕೇಳ್ತಾರೆ. ಈ ಕಡೆ ರಂಗನಾಥ್ ಸುಮ್ಮನೆ ಆಗ್ಬಿಡ್ತಾರೆ. ಈ ಕಡೆ ಶಾಂತಿ ಆ ಮಾತಿಗೆ ತುಂಬ ಶಾಕ್ ಆಗ್ತಾರೆ. ಅದೇನಿಲ್ಲ ಅಜ್ಜಿ, ಏನಿಲ್ಲ, ಸ್ವಲ್ಪ ಕಟ್ಟಾಗಿತ್ತು ತೆಗೆದಿಟ್ಟಿದ್ದೀನಿ, ಅದಕ್ಕೆ ಅದನ್ನೊಂದು ಸ್ವಲ್ಪ ರಿಪೇರಿ ಮಾಡಿಸೋ ಮಟ್ಟ ಅಂತ ಪಾಪ ಶಾಂತಿನ ಉಳ್ಸೋಕ್ಕೆ ಆ ಥರ ಹೇಳ್ತಾರೆ. ಆಗ ಸೂರ್ಯನಿಗೆ ದೊಡ್ಡ ಕೋಪ ಬರುತ್ತೆ. ಈ ಸಕ್ಕರೆ ಬೈಲು ಇದ್ದಾಳಲ್ಲ ಇವಳೇ ಮಾಡಿದ್ದು ಅಂತ ಹೇಳ್ತಿರ್ತಾರೆ. ಈ ಕಡೆ ರವಿ ಶ್ರುತಿ ಮದುವೆ ಆಗಿರೋ ಜೋಡಿ ಇದೇನಾ, ರವಿ ಇವಳನ್ನ ಮದುವೆ ಆಗಿರೋದು ಅಂತಾರೆ. ಹೌದು ಇವಳೇ ಶ್ರುತಿ ಅಂತ, ದೊಡ್ಡ ಶ್ರೀಮಂತರ ಮನೆಯವಳು ಅಂತ ಹೇಳ್ತಾರೆ ಇಲ್ಲಿ ಶಾಂತಿ. ಆದರೆ ಈ ಮದುವೆನ ನಾನೊಪ್ಪಲ್ಲ, ಕಾರಣ ಇಷ್ಟೇ, ನನ್ನ ರಂಗನಾಥ ಎಷ್ಟು ಆರಾಮಾಗಿದ್ದ, ಇವ್ರ ಮದುವೆಯಿಂದಾನೇ ಇಷ್ಟೊಂದು ನೋವುಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗೋ ಮಟ್ಟಕ್ಕೆ ಹೋಗಿದ್ದಾನೆ. ಕಾರಣ ಯಾರು, ಈ ರವಿ ಮದುವೆ ಆಗಿರೋ ಈ ಶ್ರುತಿನೇ ತಾನೇ. ಈ ಮದುವೆ ಮಾತ್ರ ನಾನೊಪ್ಪಲ್ಲ, ಯಾಕೊಪ್ಪಬೇಕು, ನನ್ನ ಮಗ ಮಾನ ಮರ್ಯಾದೆಗೆ ಅಂಜಿ ಬದುಕಿದವನು, ಅವನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಕಾಲು ಹೊತ್ತೋಗಿ ಮಾಡಿದ್ರಿ, ಅದೇ ನೋವಲ್ಲಿ ನನ್ನ ಮಗನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ನನ್ನ ಮಗನಿಗೆ ನಾನೇ ಒಂದು ನೋವು ಕೊಟ್ಟಿಲ್ಲ, ನೀವು ಮಕ್ಕಳಾಗಿ ಅವನ ನೆಮ್ಮದಿ ಸುಖನ ಬಯಸೋದು ಬಿಟ್ಟು ಅವ್ನು ಕಷ್ಟ ಕೊಡ್ತೀರಾ. ನಾನಂತೂ ಈ ಮದುವೆ ಒಪ್ಪೋದಿಲ್ಲ ಶಾಂತಿ, ಇವಾಗ ಹೇಳ್ತಿದ್ದೀನಿ, ನನ್ನ ಮಗನಿಗೇನಾದರೂ ತೊಂದರೆ ಕೊಟ್ಟರೆ ನಿನ್ನೂ ಕೂಡ ಸುಮ್ಮನೆ ಬಿಡಲ್ಲ ಅಂತ ಆವಾಜ್ ಹಾಕ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.